ಯಾವತ್ತು ನಾವು ಈ ಸಂಪುಟ ಇಂದ ವಜಾಗೊಂಡಿರೋ ದಿನದಿಂದನೂ ಸಹ ಆಯಾ ತಾಲೂಕು, ಆಯಾ ಡಿಸ್ಟಿಕ್ಕು, ಆಯಾ ರಾಜ್ಯದಲ್ಲಿ ಸಮೇತ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೇಳಬೇಕು ಅಂದರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನನ ವಾಪಸ್ಸು ಈ ಸರ್ಕಾರದಿಂದ ಯಾರು ಏನು ಮಾತಾಡ್ತಾರೋ ಗೊತ್ತಿಲ್ಲ. ನಮಗೆ ಹೈಕಮಾಂಡ್ಗೆ ತಿಳಿಸ್ತಾರೋ, ಚೀಫ್ ಮಿನಿಸ್ಟರ್ ತಿಳಿಸ್ತಾರೋ, KPCC ಅಧ್ಯಕ್ಷರು ತಿಳಿಸ್ತಾರೋ, ಇಲ್ಲ ಖರ್ಗೆ ಸಾಹೇಬರು ತಿಳಿಸ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಮಟ್ಟಕ್ಕಾದ್ರೂ ತಿಳಿಸ್ಕೊಂಡು ಅವ್ರನ್ನ ಮತ್ತೆ ರಾಜಣ್ಣವ್ರನ್ನ ಸಂಪುಟಕ್ಕೆ ತಗೋಬೇಕಂತ ಈ ಮೂಲಕ ಆಗ್ರಹ ಮಾಡ್ತೀನಿ. ಬಟ್ ಏನನ ಅಕಸ್ಮಾತ್ ರಾಜಣ್ಣವ್ರನ್ನ ಮತ್ತೆ ಕಾಂಗ್ರೆಸ್ ಪಕ್ಷ ತಗೊಂಡು ಅವ್ರ ಸಂಪುಟ ತಗೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತು ಕಾಂಗ್ರೆಸ್ಸು ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲೇ ದಿವಾಳಿ ಆಗ್ತೈತೆ. ಯಾಕೆಂದರೆ 2004ನೇ ಇಸ್ವಿಲಿ ಅವ್ರು ಒಂದು ಸತಿ ಕೈ ಬಿಟ್ಟು ಯಾವ ಥರ ಅರ್ಥವಾಗಿತ್ತು ಅಂತ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಆಲೆಗೆ ನಾನು 3 ತಿಂಗಳು 4 ತಿಂಗಳು ಕಳೆದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ. ಹಂಗಾಗಿ ಬೇಗ ಎಚ್ಚೆತ್ಕೊಂಡು ಕಾಂಗ್ರೆಸ್ಸಿಂದ ಇದನ್ನು ಗ್ಯಾರಂಟಿ ದಯಮಾಡಿ ಹೈಕಮಾಂಡ್ನವರು ಎಚ್ಚೆತ್ಕೊಂಡು ಕಾಂಗ್ರೆಸ್ಗೆ ಮತ್ತೊಮ್ಮೆ ಸಂಪುಟ ತಗೊಬೇಕಾಗಿ ಈ ಮೂಲಕ ನಾನು ಆಗ್ರಹಪಡಿಸ್ತಿದ್ದೇನೆ.